ಯಾವುದು ದ್ವೇಷ ಭಾಷಣ ಆಗುತ್ತೆ, ಯಾವುದು ಆಗಲ್ಲ, ಯಾವ ಥರ ಎಲ್ಲದಕ್ಕೂ ದುರುಪಯೋಗ ಪಡಿಸ್ಕೊಂಡು ಅದೇ ಸೆಕ್ಷನ್ ಹಾಕಿ ಕೇಸುಗಳು ಹಾಕ್ಬಿಟ್ರೆ ಮತ್ತು ರಾಜ್ಯದಲ್ಲಿ ಏನಾಗುತ್ತೆ ಕಾನೂನು ಸುವ್ಯವಸ್ಥೆ. ಸೊ ಅದೊಂಥರ ಗಮನ. ಅಂದರೆ ರಾಜ್ಯಕ್ಕೆ ಜನರಿಗೆ ಏನು ಅನುಕೂಲ ಬೇಕು, ನಾವು ಏನು ಮಾಡಬೇಕಾಗಿದೆ ಇವತ್ತು ಅದನ್ನು ನಾವು ಮಾಡಲ್ಲ. ತದ್ವಿರುದ್ಧ ಬರೀ ಡೈವರ್ಟ್ ಮಾಡೋದು ಅಷ್ಟೇ. ಅಭಿವೃದ್ಧಿ ಇಲ್ಲ ಅಂತಂದರೆ ನಮ್ಮ ಮೇಲೆ ಬೇರೆ ತೋರಿಸಿದ್ರೆ ಇನ್ನು ಬೇರೆ ಇನ್ನೇನಾದ್ರು ತೋರಿಸ್ಬಿಡೋದು ಈ ಮಟ್ಟದಲ್ಲಿ. ಈಗ ಇದೇ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾರು BJP ಸರ್ಕಾರ ಇದ್ದಾಗ ಅದೇ ಮಂಗಳೂರಲ್ಲಿ ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ಬಿಟ್ಟು ಪ್ರತಿಭಟನೆ ಮಾಡಿದಾಗ ಅವ್ರು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು ಕೂಡ ಇವತ್ತು ಆ ಹೇಳಿಕೆಗಳು ಇವತ್ತು ತಗೊಂಡ್ರೆ FIR ಆಗುತ್ತೆ. ಅವು ನಿಮ್ಮ ಇವತ್ತೇನು ದ್ವೇಷ ಭಾಷಣಕ್ಕೆ ಬರ್ತಾವೆ ಅವೆಲ್ಲ ಹೇಳಿಕೆಗಳು. ಮತ್ತು ಕಾಂಗ್ರೆಸ್ ನಾಯಕರು ಮಾತಾಡ್ತಕ್ಕಂಥ ಮಾತುಗಳು ಸುಮಾರು ಎಲ್ಲ ಪಕ್ಷದವರು ಮಾತಾಡ್ತಾರೆ. ಆದರೆ ನೀವು ಮಾತಾಡ್ತಕ್ಕಂಥದ್ದು ಕೂಡ ಅದು ಇದಕ್ಕೆ ಬರ್ತದೆ. ಅದನ್ನು ಅರ್ಥ ಮಾಡ್ಕೊಬೇಕಲ್ಲ. ಯಾವುದು ಹೇಳಿಲ್ಲ, ತಂದಿದ್ದೀರಾ, ಸಂತೋಷ, ಒಳ್ಳೇದಾಗಲಿ. ಮುಂದಿನ ದಿವಸ ಯಾರಿಗೂ ತೊಂದರೆ ಆಗದೇ ಬಿಟ್ಟಿ ಕೇಸುಗಳು ಹಾಕಬಾರ್ದು. ಬಿಟ್ಟಿ ಅಂದರೆ ಸುಮ್ಮನೆ ಸಿಗಾಕ್ಸ್ತಕ್ಕಂಥದ್ದು ಅಥವಾ ವಿರೋಧ ಪಕ್ಷಗಳನ್ನ ಸದಬಡಿತಕ್ಕಂಥದ್ದು ಅಥವಾ ನಮ್ಮ ಮೇಲೆ ಯಾರೂ ಮಾತಾಡಬಾರ್ದು. ನಾಳೆ ಬೆಳಗ್ಗೆ BJP ಬಂದರೂ ನಿಮ್ಮ ಮೇಲೆ ಅದನ್ನೇ ಮಾಡುತ್ತೆ. ಕಾಂಗ್ರೆಸ್ ಪಕ್ಷನ ಎಲ್ಲೂ ಏನು ಮಾತಾಡೋಕ್ಕೆ ಬಿಡಲ್ಲ ಅದೂ. ಸೊ ಈಗೆಲ್ಲ ತೊಂದರೆ ಮಾಡ್ಕೋಬಾರ್ದು. ಜೊತೆಗೆ ಈ ನಮ್ಮ ಕಾರ್ಮಿಕರ ಸಚಿವರು ಸಂತೋಷ್ ಲಾಡ್ಜಿ ಮಾನ್ಯರು ಮಂತ್ರಿಗಳು ನೆನ್ನೆ ಯಾವುದೋ ಸೆಷನ್ ಟೈಮ್ ಆಗಿದೆ ಅಂತ ಓಡೋಡಿ ಇವರು ಡ್ರೈವರ್ಗೆ ಒಂದು ಮಾತು ಬೈತಾರೆ. ಏನಂದರೆ ಅದು ಮಂಗಸೊಳ್ಳೆ ನನ್ನ ಮಗನೇ ಅಂತ.